ಎಸ್ ಗುಡ್ ಮುದಿಕ್ಯಾರ್ ಮಾರ್ನಿಂಗ್. ಇಲ್ಲಿ ಇವತ್ತು ಸಿಂದಗಿ ಭಾಗದಾಗ ನಾವು ಬಂದಿದ್ದೇವೆ. ಒಂದು ಸದಾನಂದವರು ಅನ್ನೋದು ಚಾನಕ ಅದು ನಮ್ಮ ಪಾರ್ಟ್ನರ್ ಅಂತ ಸದಾನಂದವರು ಅವ್ರ ಹೊಲಕ್ಕೆ ಕಬ್ಬಿಗೆ ಸ್ಪ್ರೇ ಮಾಡಿದ್ದಾರೆ. ಅದು ಎಷ್ಟು ದಿನದ ಕಬ್ಬ ಮತ್ತು ಅನ್ನೋದು ಇದನ್ನು ಬೆಳವಣಿಗೆ ನೋಡಿದ್ರೆ ನಮ್ಗೆ ಒಂದು ಮಿರಾಕಲ್ ರಿಸಲ್ಟ್ ಅಂತ ಹೇಳ್ಬೋದು. ಅದು ಯಾವ ಥರ ರಿಸಲ್ಟ್ ಬಂದದ ಸ್ವತಃ ಅವರು ಯೂಸ್ ಮಾಡಿದಾರೆ ಅದರ ಸದಾನಂದ ಸರ ಇದ್ರ ಮಾಹಿತಿ ಅನ್ನೋದು ನೋಡಿರಿ. ಇದು ಕಬ್ಬ 3.5 ತಿಂಗಳದ ಅದ ರೀ. ಇದಕ್ಕೆ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಹಾಕಿಲ್ರಿ. ಇದಕ್ಕೆ ರೀ ಬರೀ ಮೋದಿಕೇರ ಎಣ್ಣೆ ಒಂದು ಡ್ರಿಂಚಿಂಗ್ ಒಂದು ಸ್ಪ್ರೇ ಅಷ್ಟೇ ರೀ. ಒಂದು ಡ್ರಿಂಚಿಂಗ್ ಒಂದು ಸ್ಪ್ರೇ ಮಾಡಿದಿರಿ. ಎಷ್ಟು 3 ತಿಂಗಳು ಕಬ್ಬು ರೀ? 3.5 ತಿಂಗಳದ. 3.5 ತಿಂಗಳು ರೀ. 3.5 ತಿಂಗಳು ಕಬ್ಬು ನಿಮ್ಮದು ಈ ಥರ ರಿಸಲ್ಟ್ ಬಂದಿದೆ ಹೆಂಗೆ ಅನಿಸ್ತೈತಿ ರೀ? ಚಲೋ ಅನ್ನಿಸ್ತೀವಿ ರೀ. ಮೋದಿಕೇರ್ ಪ್ರಾಡಕ್ಟ್ ಚಲೋ ಅದ ರೀ. ಯಾವುದೇ ರೀತಿ ರಾಸಾಯನಿಕ ಗೊಬ್ಬರದಂಗೆ ಭೂಮಿ ಹಾಳಾಗಲ್ಲ ರೀ. ಚಲೋ ಅದ ರೀ. 3.5 ತಿಂಗಳು ಕಬ್ಬು 7-8 ಗಣಿಕೆ ಅದ ರೀ. 7 ಗಂಟೆ ಗಣಿಕೆ ಐತ್ರಿ. ಕಬ್ಬು ಕೂಡ ನೋಡ್ಬೋದು ಸರ್. ಕಬ್ಬು ತೋರಿಸಿರೋದು ಯಾವ ಥರ ಎಷ್ಟು ಕಬ್ಬು ಕೂಡ ನೋಡ್ಬೋದು. ಕಬ್ಬಿನ ಸರ್ ಕಬ್ಬಿನ ಹೆಸರು ಎಷ್ಟು ಮತ್ತು ಮರ್ಸಂಗ್ 1 2 3 4 5 6 7 8 9 ಗಣಿಕೆ ಐತಿ. ಮತ್ತು ಅನ್ನೋದು ಮರ್ಸಂಖ್ಯೆ ಅನ್ನೋದು ಬಾಜುಕ್ಕೆ ಇಲ್ಲಿ ಮರ್ಸಂಖ್ಯೆ ನೋಡ್ಬೋದು. ಈಗ ಮರ್ಸಂಖ್ಯೆ ಯಾವ ಥರ ಬಿಟ್ಟಿದೆ ಇಲ್ಲಿ. ಪ್ರತಿಯೊಂದು ಕೂಡ ಮೋದಿಕೇರ್ ಅನ್ನೋದು ಒಂದು ಸಂಜೀವಿನಿ ಅಂತ ಪ್ರಾಡಕ್ಟ್ ಅಂತ ಹೇಳ್ಬೋದು. ಎಲ್ಲರೂ ಖರ್ಚು ಎಷ್ಟು ಮಾಡಿದ್ರಿ ಇದಕ್ಕೆ? ಖರ್ಚು ಬರೀ ಒಂದು ಸೆಟ್ ಎಣ್ಣೆ ಅಷ್ಟೇ ರೀ. ಅಂದ್ರೆ ಒಂದು ಸೆಟ್ ಎಣ್ಣೆ ಅಂದ್ರೆ ಎಷ್ಟು ಖರ್ಚು ಆಗೈತೆ ರೀ? 1800 ರೂಪಾಯಿ ರೀ. 1800 ರೂಪಾಯಿ ರೀ. 1800 ರೂಪಾಯಿಗೆ ನಿಮಗೆ ಖರ್ಚು ಮಾಡೋದಕ್ಕೆ ಬೆಳೆ ಇಳುವರಿ ಬಂದೈತೆ ರೀ. ಬಂದದ ರೀ. ಉತ್ಪನ್ನ ಆಗೈತಿ. ಕಣ್ಣಿಗೆ ಇದಕ್ಕೆ ನೋಡೋಕ್ಕೂ ರಿಸಲ್ಟ್ ಚಲೋ ಆಗ್ತೀರಿ. ಈಗ 8 ಗಂಟೆ ಕಬ್ಬು ಅದ ರೀ. ಬರೀ 3 ತಿಂಗಳಿಗೆ. ಮತ್ತು ಇದು ನಿಮಗೆ ರಿಸಲ್ಟ್ ಬಂದದ್ದು ಆದ ಪಕ್ಕ ರೈತರಿಗೂ ನೀವು ಹೇಳ್ಬೋದು ರೀ. ಹೇಳ್ಬೋದು ರೀ. ಯಾವ್ದಕ್ಕೂ ಹೇಳಿದ್ರು ಏನು ಟೆನ್ಷನ್ ಇಲ್ಲ ಅಲ್ರಿ? ಓಕೆ ರೀ. 4 ಜನರಿಗೆ ಹೇಳ್ರಿ, ರೈತರಿಗೆ ಆದ ಪಕ್ಕ ರೈತರು ಕೂಡ ಹೇಳ್ರಿ. ಮತ್ತು ನೀವು ಯೂಸ್ ಪೂರಾ ಕಬ್ಬು ಕಟ್ಟೋ ತನಕ ಯೂಸ್ ಮಾಡಿರಿ.